ಹಲೋ, ಇವತ್ತು ನಾವು ಕನ್ನಡ ವ್ಯಾಕರಣವನ್ನು ಕುರಿತು ನಾವು ನೋಡೋಣ. ಅದರಲ್ಲಿ ಫಸ್ಟ್ನೇದಾಗಿ ವರ್ಣಮಾಲೆಗಳು ಎಷ್ಟಪ್ಪ ಅಂದರೆ ಅವು 49 ವರ್ಣಮಾಲೆಗಳು 49. ಅದರಲ್ಲಿ 3 ವಿಧಗಳನ್ನಾಗಿ ಮಾಡಲಾಗಿದೆ. ಯಾವುದಪ್ಪ ಅಂದರೆ ಅದು ಸ್ವರ, ವ್ಯಂಜನ, ಯೋಗವಾಹಗಳು. ಇವು 3 ವಿಧಗಳಲ್ಲಿ ಮತ್ತೆ ವಿಧಗಳನ್ನು ಮಾಡಲಾಗಿದೆ. ಈ ಸ್ವರಗಳು ಎಷ್ಟಪ್ಪ? 15. ವ್ಯಂಜನಗಳು ಎಷ್ಟು? 34. ಯೋಗವಾಹಗಳು 2. ಈ ಸ್ವರದಲ್ಲಿ ಮತ್ತೆ ವಿಧವನ್ನು ಮಾಡಲಾಗಿದೆ. ಅದು ಋಸ್ವರ, ದೀರ್ಘಸ್ವರ, ಪ್ಲುತ್ವ. ಈ ಮತ್ತೆ ಋಸ್ವರದಲ್ಲಿ 6 ಮತ್ತು ದೀರ್ಘಸ್ವರದಲ್ಲಿ 7. ಈ ಋಸ್ವರದಲ್ಲಿ 6 ಯಾವಪ್ಪ ಅಂದರೆ ಅದು ಅ, ಇ, ಉ, ರು, ಎ, ಓ. ಇದು ಋಸ್ವರ. ದೀರ್ಘಸ್ವರ ಅಂದರೆ ಅಕ್ಷರವು ದೀರ್ಘವಾಗಿ ಎಳೆಯುವುದನ್ನು ದೀರ್ಘಸ್ವರ ಅಂತೀವಿ. ಅವು 7 ಯಾವಪ್ಪ ಅಂದರೆ ಆ, ಈ, ಊ, ಎ, ಐ, ಓ, ಔ. ಅಂದರೆ ದೀರ್ಘಕಾಲವಾಗಿ ಹೇಳುವುದನ್ನು ದೀರ್ಘಸ್ವರ. ಇವು ಸ್ವರದ ವಿಧಗಳು. ಪ್ಲುತ್ವ ಕೂಡ ಅದರಲ್ಲಿ ಬರುತ್ತದೆ. ನೆಕ್ಸ್ಟ್ ಇದು ವ್ಯಂಜನದಲ್ಲಿ 34. ಈ ವ್ಯಂಜನದಲ್ಲಿ ಮತ್ತೆ ವಿಧಗಳು ಯಾವಪ್ಪ ಅಂದರೆ ಅದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಈ ಅಲ್ಪಪ್ರಾಣದಲ್ಲಿ ಯಾವ ಬರ್ತಾವಪ್ಪ ಅಂದರೆ ಅದು ಖ, ಗ, ಚ, ಜ, ಟ, ಡ, ತ, ದ, ಪ, ಬ. ಇವು ಎಲ್ಲವೂ ಅಲ್ಪಪ್ರಾಣ. ಈ ಮಹಾಪ್ರಾಣ ಅಂದರೆ ಖ, ಘ, ಛ, ಝ, ಠ, ಢ, ಧ, ತ, ಫ, ಭ. ಇವು ಮಹಾಪ್ರಾಣಗಳು. ಅನುನಾಸಿಕ ಯಾವುದಪ್ಪ ಅಂದರೆ ಜ್ಞ, ಜ್ಞ, ನ, ನ, ಮ. ಇವು ಅನುನಾಸಿಕಗಳು. ಈಗ ಯೋಗವಾಹಗಳು ಎಷ್ಟಪ್ಪ ಅಂದರೆ ಅವು 2. ಯೋಗವಾಹಗಳು 2 ಯಾವಪ್ಪ ಅಂದರೆ ಅದು ಅದರಲ್ಲಿ ಮತ್ತೆ ವಿಧ ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಅಂ ಮತ್ತು ಅಹ. ಅನುಸ್ವಾರ ಅಂ, ವಿಸರ್ಗ ಅಹ. ಇವು 2 ಯೋಗವಾಹಗಳು. ಇವೆಲ್ಲವೂ ಸೇರಿ 49 ವರ್ಣಮಾಲೆಗಳನ್ನು ನಾವು ಈಗ ನೋಡಿದ್ದೀವಿ.